ಸರ್ವ ವೀಕ್ಷಕರಿಗೂ ದೊರೆ ಭಗವಾನದ ನನ್ನ ಅನಂತ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂದ್ರೆ ಸಂಗೀತಕ್ಕಾಗಿ ಮೀಸಲಿಟ್ಟ ಒಂದು ಕಾರ್ಯಕ್ರಮ. ಬಹಳ ಅತ್ಯಮೂಲ್ಯವಾದದ್ದು, ಅತ್ಕೃಷ್ಟವಾದದ್ದು ಅನ್ನೋದಕ್ಕೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಯಾಕೆಂತಂದ್ರೆ ಆ ಸಂಗೀತಕ್ಕೆ ಒಂದು ವಿಧವಾದ ಶಕ್ತಿ ಇದೆ. ಶಕ್ತಿ ಎಲ್ಲಿಂದ ಉದ್ಭವ ಆಗುತ್ತೆ ಅಂತಂದ್ರೆ ಮಗುವಾಗಿದ್ದಾಗಲೇ ಆ ಸಂಗೀತದ ಒಂದು ಸ್ಪರ್ಶ ಇದೆಯಲ್ಲ, ಮಗುವಿನ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮವನ್ನು ಬಿತ್ತು ಅದು ಕೊನೆಗೆ ಮಗು ದೊಡ್ಡವರಾಗೋವರೆಗೂ ಆ ಸಂಗೀತದ ಗುಮ್ಮಿನಲ್ಲೇ ಬೆಳೀತಾ ಇರುತ್ತೆ. ಆ ಸಂಗೀತ ಯಾವುದಪ್ಪ ಅಂದ್ರೆ ತಾಯಿಯ ಜೋಗಳ, ಲಾಲಿ ಲಾಲಿ ಜೋಗಳ. ಅಲ್ಲಿಂದ ಪ್ರಾರಂಭವಾದ ಸಂಗೀತ ಇವತ್ತು ಮನೆ ಮಂದಿಗೆಲ್ಲ ಹಂಚಿ ಹೋಗಿದೆ. ಅವರೆಲ್ಲ ನಮ್ಮ ಚಿತ್ರಗೀತೆಗಳ ಒಂದು ಜನಪ್ರಿಯತೆ ಮೇಲೆ ಈ ಸಂಗೀತ ಇವತ್ತು ಭದ್ರವಾದ ಬುನಾದಿ ಮೇಲೆ ನಿಂತಿದೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ನಮಗೆ ಹೆಮ್ಮೆ ಆಗ್ತಾ ಇದೆ. ಅದರಲ್ಲಿ ನಾವು ಒಂದಷ್ಟು ಸಾಕಷ್ಟು ಸೇವೆ ಮಾಡಿದ್ದೀವಿ ಅಂತ ಹೇಳೋದೇ ಬಹಳ ಸೂಕ್ತ ಅಂತ ನನ್ನ ಭಾವನೆ. ಯಾಕೆಂದ್ರೆ ಸಂಗೀತಕ್ಕೆ ಒಂದು ಸೀಮೆ ಅನ್ನೋದಿಲ್ಲ. ಸಂಗೀತ ನಿಜವಾಗ್ಲೂ ಒಂದು ವಿಶಿಷ್ಟವಾದ ಕಲೆ. ಆ ಸಂಗೀತ ಕಲೆಯನ್ನು ಅಭ್ಯಾಸ ಮಾಡಿದವರು ಸರಸ್ವತಿಯ ಪುತ್ರರು ಅಂತೇವೆ. ಅಂತಹ ಸರಸ್ವತಿಯ ಪುತ್ರರಿಗಾಗಿ, ಅಂತಹ ಸರಸ್ವತಿಯ ಪುತ್ರರಿಂದ ಸರಸ್ವತಿಯ ಪುತ್ರರಿಗಾಗಿ ಈ ಕಾರ್ಯಕ್ರಮ ಬಿತ್ತರಿಸಲಿದೆ. ಇದರಲ್ಲಿ ನನ್ನನ್ನು ಕೇಳ್ಕೊಂಡಿದ್ದೇನಪ್ಪ ಅಂದ್ರೆ, ನನಗೆ ನಮ್ಮ ಆಸ್ಥಾನ ಸಂಗೀತ ನಿರ್ದೇಶನಾಗಿದ್ದ ಜಿ.ಕೆ. ವೆಂಕಟೇಶ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ತುಂಬಾ ಸಂತೋಷವಾಗ್ತಾ ಇದೆ ಅವನ ಬಗ್ಗೆ ಮಾತಾಡೋದಕ್ಕೆ. ಯಾಕೆ ಅಂತಂದ್ರೆ ನನಗೆ ಜಿ.ಕೆ. ವೆಂಕಟೇಶ್ ಅಂತ ಹೇಳಿದ ತಕ್ಷಣ ಒಂದೇ ಒಂದು ಮೊದಲನೇದು ಜ್ಞಾಪಕ ಬರ್ತಕ್ಕಂಥ ಏನು ಅಂತಂದ್ರೆ, ರಾಜ್ಕುಮಾರ್ ಅವ್ರನ್ನ ಯಾರು ಏಕವಚನದಲ್ಲಿ ಇಲ್ಲಿವರೆಗೂ ಸಂಬೋಧಿಸಿದ್ದನ್ನು ನಾನು ಕಂಡಿಲ್ಲ, ಎಕ್ಸೆಪ್ಟಿಂಗ್ ಜಿ.ಕೆ. ವೆಂಕಟೇಶ್. ಜಿ.ಕೆ. ವೆಂಕಟೇಶ್ ಒಬ್ಬನೇ ನೀನು, ಹೋಗು, ಬಾ, ತಮ್ಮಯ್ಯ ಅಂತ ಒಂದು ಪದವನ್ನು ಸೇರಿಸಿ, ಬಾ ತಮ್ಮಯ್ಯ, ಹೋಗು ತಮ್ಮಯ್ಯ, ಕೂತ್ಕೋ ತಮ್ಮಯ್ಯ, ಏನ್ ಆಡ್ತೀಯ ತಮ್ಮಯ್ಯ ಅಂತ ಗದರಿಸ್ಕೊಂಡಿದ್ದೂ ವೆಂಕಟೇಶ. ಅಂತಹ ವೆಂಕಟೇಶು ರಾಜ್ಕುಮಾರ್ ಅವರ ಚಿತ್ರ ಸಂಗೀತ ಮೊದಲನೇದು ವೈಲೇಶ್ವರ ಚಿತ್ರಕ್ಕಾಗಿ ಆತನ ಕೈಲಿ ಒಂದು ಯುಗಳ ಗೀತೆಯನ್ನ ಹಾಡಿಸಿದ್ರು. ಆಮೇಲೆ ದಶಾವತಾರ ಚಿತ್ರ, ಆ ದಶಾವತಾರ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ನೆಗೆಟಿವ್ ರೋಲ್ ಮಾಡ್ತಾರೆ, ರಾಜಶೇಖರ್ ಅವರು ವಿಷ್ಣುವಿನ ರೋಲ್ ಮಾಡ್ತಾರೆ. ಇವರು ಶಾಪಗ್ರಸ್ತರಾಗ್ತಾರೆ, ಹಿರಣ್ಯಕಶಿಪು, ಶಿಶುಪಾಲ ಇದೆಲ್ಲ ಮಾಡ್ತಾರೆ. ಅಂತಹ ಒಂದು ಇದರಲ್ಲಿ ಇವರು ಕೆಲವು ಕಂದ ಪದ್ಯಗಳನ್ನ ಹಾಡಬೇಕಾಯ್ತು ರಾಜ್ಕುಮಾರ್ ಅವರು. ಹಾಗೇನೆ ಪಿ.ಬಿ. ಶ್ರೀನಿವಾಸ್ ಕೂಡ ಕೆಲವು ಕಂದ ಪದ್ಯಗಳನ್ನ ಹಾಡಬೇಕಾಯ್ತು. ಆ ಇಬ್ಬರು ಹಾಡಿದಾಗ ಯಾರು ಹಾಡಿದ್ದಾರೆ ಅನ್ನೋದು ನಮಗೆ ಒಂದು ಕೊಂಚ ಕನ್ಫ್ಯೂಷನ್. ನಮಗೆ ಒಂದು ಯಾರು ಇದನ್ನ ಹಾಡಿರೋದು ರಾಜ್ಕುಮಾರ, ಇದನ್ನ ಹಾಡಿರೋದು ಪಿ.ಬಿ. ಶ್ರೀನಿವಾಸ ಅನ್ನೋ ಒಂದು ಆ ಧ್ವನಿಯಲ್ಲಿ ಅಷ್ಟು ಸಾಮ್ಯತೆ ಇರ್ತಾ ಇತ್ತು. ಆ ಸಾಮ್ಯತೆಯಿಂದ ಅದನ್ನ ಪಿ.ಬಿ. ಶ್ರೀನಿವಾಸ ನೀನ್ ಯಾವ್ಯಾವ್ದು ಹಾಡಿದೀಯ ಹೇಳಪ್ಪ ಅಂತ ಐಡೆಂಟಿಫೈ ಮಾಡಿದಾಗ ಅವ್ನು ಏನಪ್ಪ ರಾಜ್ಕುಮಾರ್ ನಂತರನೇ ಹಾಡ್ತಾರೆ, ಇಲ್ಲಪ್ಪ ರಾಜ್ಕುಮಾರ್ ನಿಂತರ ಹಾಡ್ತಾರೆ ಅಂತ ವೆಂಕಟೇಶ ಹೇಳಿದ. ಆಗ ತಕ್ಷಣ ಪಿ.ಬಿ. ಶ್ರೀನಿವಾಸ ರಾಜ್ಕುಮಾರ್ ಅವ್ರು ನನಗೆ ಹೋಗಿ, ಸ್ವಾಮಿ ನೀವೇ ಆಕ್ಟ್ ಮಾಡಿ ಜೀವನ ಮಾಡ್ಕೋತೀರ, ನಾ ಹಾಡೇ ಜೀವನ ಮಾಡ್ಕೋಬೇಕು, ನೀವು ನಮ್ಮಿಬ್ಬರ ಧ್ವನಿ ಒಂದೇ ತರ ಇದೆ, ಒಂದು ಕೆಲಸ ಮಾಡಿ ನೀವು ನಟಿಸಿ, ನಾನು ಅದಕ್ಕೆ ಹಾಡ್ತೀನಿ ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಪಿ.ಬಿ. ಶ್ರೀನಿವಾಸ್ಗೆ ಒಂದು ವಾಗ್ದಾನವನ್ನು ನೀಡಿದ್ರು. ಇನ್ಮೇಲೆ ನಾನು ಯಾವ ಚಿತ್ರವಲ್ಲೇ ನಟಿಸಲಿ ಅದಕ್ಕೆ ಹಾಡುಗಾರ ನೀವೇ, ಹಿನ್ನೆಲೆ ಧ್ವನಿ ನೀಡ್ತಕ್ಕಂಥದ್ದು ನೀವೇ ಅಂದಾಗ ಅವರಿಬ್ಬರು ಒಬ್ರು ಶಾರೀರವಾದ್ರು, ಇನ್ನೊಬ್ರು ಶರೀರವಾದ್ರು. ಹಾಗೆ ವೆಂಕಟೇಶನಿಂದ ಇಂಟ್ರೊಡ್ಯೂಸ್ ಆಗಿದ್ದು ಪಿ.ಬಿ. ಶ್ರೀನಿವಾಸ್ ಮತ್ತು ರಾಜ್ಕುಮಾರ್ ಅವರು ಸಂಗೀತಕ್ಕೆ. ಒಂದು ವಿಶಿಷ್ಟವಾದ ಒಂದು ವ್ಯಕ್ತಿತ್ವ ವೆಂಕಟೇಶ್. ಅವನು ಯಾವತ್ತೂ ಅತ್ಯಂತ ಜನಪ್ರಿಯನಾದಂತಹ ಒಬ್ಬ ಸಂಗೀತಗಾರ ಅಂತ, ಸಂಗೀತ ನಿರ್ದೇಶಕ ಅಂತ ಅವನು ಹೇಳ್ಕೊಳ್ಳಿಲ್ಲ. ಅವನು ಮೂಲವಾಗಿ ಅವನು ಬಂದಿದ್ದು ವೀಣೆ ಬಾರಿಸೋದು, ಸಿನಿಮಾಗೆ ವೀಣೆ ಬಾರಿಸೋದು ಅಂತ. ವಿಶ್ವನಾಥನ್ ರಾಮಮೂರ್ತಿ ಅವರ ಟ್ರೂಪ್ನಲ್ಲಿ ವೀಣೆ ಬಾರಿಸೋದು ಬಂದಿದ್ದು ವೆಂಕಟೇಶ್. ಅವ್ರಿಗೆ ಎಷ್ಟು ಚೆನ್ನಾಗಿ ಬಾರಿಸ್ತಾ ಇದ್ದ, ನುಡಿಸ್ತಾ ಇದ್ದ ಅಂತಂದ್ರೆ ನಿಜವಾಗ್ಲೂ ಸರಸ್ವತಿನೇ ವೀಣೆ ನುಡಿಸ್ತಾ ಇದ್ದ ಅನ್ನೋ ಥರದಲ್ಲಿ ಧ್ವನಿ ಅಷ್ಟು ಮಿರುಗ್ತಾ ಇತ್ತು. ಇವರು ಈ ಬಿಕಮ್ ದಿ ಫಸ್ಟ್ ಅಸಿಸ್ಟೆಂಟ್ ವಿಶ್ವನಾಥನ್ ರಾಮಮೂರ್ತಿ. ಯಾರು ಬಹಳ ಅವರು ಅತ್ಯಂತ ಬೇಡಿಕೆಯಲ್ಲಿದ್ದಂಥ ಸಂಗೀತ ನಿರ್ದೇಶಕರು ತಮಿಳಿನಲ್ಲಿ, ಅವರಿಗೆ ಇವರು ಫಸ್ಟ್ ಅಸಿಸ್ಟೆಂಟ್ ಆದ. ಫಸ್ಟ್ ಅಸಿಸ್ಟೆಂಟ್ ಎಲ್ಲಿವರೆಗೆ ಬಂದ ಅಂದ್ರೆ ಅವರು ಹಾಡುಗಳು ಮಾಡಿ ಬಿಟ್ಬಿಡ್ತಾ ಇದ್ರು. ಇವ್ರು ಹೋಗಿ ವೆಂಕಟೇಶ ಹೋಗಿ ರೆಕಾರ್ಡಿಂಗ್ ಎಲ್ಲ ಮಾಡ್ತಾರೆ. ಹಿನ್ನೆಲೆ ಸಂಗೀತ ಅಂತ ಏನ್ ಹೇಳ್ತೀವಿ ಅದನ್ನ ಇವನು ಸನ್ನಿವೇಶಕ್ಕೆ ತಕ್ಕ ಹಾಗೆ ಕೊಡೋದ್ರಲ್ಲಿ A1 ವೆಂಕಟೇಶ ಅಂತ ಒಂದು. ಅದರಿಂದಾಗಿ ಅವನು ಸಿನಿಮಾ ಹಾಡುಗಳನ್ನ ಬಿಟ್ಬಿಟ್ಟು ರೆಕಾರ್ಡಿಂಗ್ ವೆಂಕಟೇಶನ್ ಕಳಿಸೋ. ಈ ವೆಂಕಟೇಶ್ ನಮ್ಮ ಇದಕ್ಕೆ ಹೇಗೆ ಬಂದಿದ್ದು ಅಂತಂದ್ರೆ, ರಾಜ್ಕುಮಾರ್ ಅವರು 2ನೇ ಚಿತ್ರ ಸೋದರಿ,
ಅದಕ್ಕೆ ಕನ್ನಡದ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇರಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಿದ್ದು ವಿಶ್ವನಾಥ ರಾಮಮೂರ್ತಿ ಅವರ ಟ್ರೂಪ್ನಿಂದ ವೆಂಕಟೇಶ್. ಅವನು ಬಂದಾಗ ಸರಿ ಅಲ್ಲಿಂದ ಸೋದ್ವಿ, ಹರಿಭಕ್ತ, ಓಯಿಲೇಶ್ವರ ಇವರೆಲ್ಲ ಅತ್ಯಂತ ಸುಮಧುರವಾದ ಹಾಡುಗಳನ್ನ ನೀಡಿದ ವೆಂಕಟೇಶ್. ಆಮೇಲೆ ಜಗಜ್ಯೋತಿ ಬಸವೇಶ್ವರ ಆಯಿತು. ಅದಾದ್ಮೇಲೆ ನಮ್ಮದು ದಶಾವತಾರ ಬಂತು. ದಶಾವತಾರದಲ್ಲಿ ಈ ಥರ ಯಾವಾಗ ರಾಜ್ಕುಮಾರ್ ಕೈನಲ್ಲಿ ಅಲ್ಲಿ ನಾವೆಲ್ಲ ಒಂದು ಗುಂಪು ಮಾಡ್ಕೊಡ್ತೀವಿ, ಸಿಂಡಿಕೇಟ್ ಅಂತ ಏನು ಹೇಳ್ತೀವಿ ಹಾಗೆ ಮಾಡ್ಕೊಳ್ಳೋದು. ಚಿತ್ರ ನಿರ್ಮಾಪಕ ಬಂದರೆ ನಮಗಿಷ್ಟು ದುಡ್ಡು ಕೊಟ್ಬಿಡಪ್ಪ, ನಾವು ಚಿತ್ರ ಮಾಡಿ ನಿಮಗೆ ಸಿದ್ಧ ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳ್ಬಿಡ್ತಾರೆ. ಸಿಂಡಿಕೇಟ್ ಥರ ಮಾಡಿಕೊಂಡು ರಾಜ್ಕುಮಾರ್ ಅವರು ಹೀರೋ, ಟಿ ವಿ ಸಿಂಗ್ ಠಾಕೂರ್ ಅವರು ನಿರ್ದೇಶಕರು, ನಾನು ಸಹ ನಿರ್ದೇಶಕ, ದೊರೆಯವರ ಕ್ಯಾಮ್ರಾ, ಜಿ ವಿ ಐರವರ ಸಾಹಿತ್ಯ, ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ, ಇದೊಂದು ಗ್ರೂಪ್ ಮಾಡ್ಕೊಂಡು ಒಟ್ಟಿಗೆ ದುಡ್ಡು ಇಸ್ಕೊಂಡ್ಬಿಟ್ಟು ಎಲ್ಲ ಹಂಚ್ಕೊಳ್ತಾ ಇದ್ವಿ. ಈ ಥರ ಒಂದು ದಶಾವತಾರದಿಂದ ಪ್ರಾರಂಭವಾದಂಥ ಈ ಒಂದು ಸಿಸ್ಟಮ್ ಏನಾಯಿತು, ಕಣ್ತೆರೆದು ನೋಡು ಅಂತ ಹೇಳ್ಬಿಟ್ಟು ಬೇಲನ್ ಸ್ಟುಡಿಯೋಸ್ ಅಂತಿದೆ, ಅಲ್ಲಿ ಅವರು ಅರುಣಾಚಲಂ ಸ್ಟುಡಿಯೋಸ್ ಅಂತ ಬೇಲು ಅಂತ ಅವರು ನಮಗೆ ಈ ಥರ ಮಾಡ್ಕೊಡಿ ಅಂತ ಕೇಳಿದಾಗ ಕಣ್ತೆರೆದು ನೋಡು ಚಿತ್ರ ಅವ್ರಿಗೆ ಮಾಡಿಕೊಟ್ಟಾಗ ವೆಂಕಟೇಶ ಒಂದು ಟ್ಯೂನ್ ಮಾಡಿದಾಗ ನಾನು ಹೇಳಿದೆ ಒಂದು ಸಾಹಿತ್ಯಕ್ಕೆ ಒಂದು ಸಂಗೀತವನ್ನು ಅಳವಡಿಸೋಣ ಕಣೆ. ಅದು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಒಂದು ಯುವತ ಕುಂಪು ಒಂದು ಗೀತೆ ಇದೆ, ಅದನ್ನ ಒಂದು ಹಾಡ್ಸೋಣ ಅಂತ ಐಡಿಯಾ ಕೊಟ್ಟಾಗ ಹಾಡ್ಸೋಣ, ಅದಕ್ಕೇನಂತ ಹೇಳಿ ಅವ್ನು ಸುಮ್ಮನೆ ಹಾರ್ಮೋನಿಯಂನಲ್ಲಿ ಅದಕ್ಕೆ ಒಂದು ರಾಗ ಸಂಯೋಜಿಸಿ ಅವನೇ ಹಾಡ್ದ. ನೀನು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದಾಗ ಅವನೇ ಆ ಚಿತ್ರದಲ್ಲಿ ವೆಂಕಟೇಶ ಹಾಡದೆ ಅದು ತುಂಬಾ ವೆಂಕಟೇಶ್ ಧ್ವನಿ ಬಹಳ ಚೆನ್ನಾಗಿರ್ತಾ ಇತ್ತು. ಅದರಿಂದಾಗಿ ಅವನು ಹಾಗೆ ಮ್ಯೂಸಿಕ್ ಡೈರೆಕ್ಷನ್ ಹೇಗೆ ಅಂತಂದ್ರೆ ಅವ್ನು ಸುಮ್ಮನೆ ಹಾರ್ಮೋನಿಯಂ ಒಂದು ಸನ್ನಿವೇಶವನ್ನು ಕೊಟ್ಬಿಟ್ರೆ ಆ ಸನ್ನಿವೇಶಕ್ಕೆ ತಕ್ಕದಂತ ಒಂದು ರಾಗವನ್ನು ಆರಿಸ್ಕೊಂಡು ಆ ರಾಗದಲ್ಲಿ ಸುಮ್ಮನೆ ಬಾರಿಸ್ಕೊಂಡು ಹೋಗೋನು. ನಮಗೆ ಯಾವ್ದು ಇದೆ ನೀವು ಕೇಳ್ತಾ ಹೋಗಿ, ಎಲ್ಲಿ ನಾನು ನಿಮಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅದನ್ನ ಹಿಡಿದು ನನಗೆ ಕೊಡಿ, ನಾನು ಅದಕ್ಕೆ ಹಾಡು ಮಾಡ್ತೀನಿ ಅಂತ ಹೇಳೋದು. ಹೀಗೆ ಸುಮ್ಮನೆ ಕೂತ್ಕೊಂಡು ನಮ್ಮ ಆಫೀಸಿಗೆ ಬರೋದು 10 ಗಂಟೆಗೆ ಬಂದು ಕೂತ್ಕೊಂಡ್ರೆ ಅವನ ಅಸಿಸ್ಟೆಂಟು ಇಳೆಯರಾಜ ಗಿಟಾರ್ ಬಾರಿಸ್ಕೊಂಡು ರಿದಮ್ ಗಿಟಾರ್ ಅಂತ ಹೇಳ್ತೀವಿ. ಆ ರಿದಮ್ ಗಿಟಾರ್ ಇಳೆಯರಾಜ ಬಾರಿಸ್ತಾ ಇದ್ರೆ ಇವನು ಅದಕ್ಕೆ ತಕ್ಕ ಹಾಗೆ ಕನ್ನಯ್ಯ ಅಂತ ತಬಲಾಯಿಸ್ತು. ಇವ್ರು 3 ಜನ ಬಂದು ಹಾಡಕ್ಕೆ ಕೂತ್ಕೊಳ್ಳೋರು, ಯಾವಾಗಲೂ ಕಂಪೋಸ್ ಮಾಡೋದಕ್ಕೆ. ಇಳೆಯರಾಜ ಗಿಟಾರ್ ಬಾರಿಸೋದು, ಬೇಸ್ ಗಿಟಾರ್ ಬಾರಿಸೋದು, ಆಮೇಲೆ ಇವರು ಕನ್ನಯ್ಯ ತಬಲಾ ಬಾರಿಸೋದು, ಇವನು ಹಾರ್ಮೋನಿಯಂ ಮೇಲೆ ನುಡ್ಸೋ. ಏನು ಚೆನ್ನಾಗಿ ನುಡ್ಸೋನು ಹಾರ್ಮೋನಿಯಂ ಮೇಲೆ ರಾಗಗಳ ಮೇಲೆ ರಾಗಗಳು ಚೇಂಜ್ ಮಾಡಿ ಹಾಡ್ಸೋದು. ನಮಗೆ ಯಾವ್ದು ಇಷ್ಟ ಆಗುತ್ತೋ, ನಿರ್ದೇಶಕರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಇಂಥದ್ದು ಬೇಕು ಅಂತಂದ್ರೆ ಆ ಹಾಡನ್ನ ಆ ರಾಗದ ಮೇಲೆ, ಆ ರಾಗದ ಛಾಯೆ ಮೇಲೆ ಅವನು ಹಾಡನ್ನು ಮಾಡ್ತಾ ಇದ್ದ. ಯಾವಾಗಲೂ ಅವನ ಹಾಡುಗಳೆಲ್ಲ ನೀವು ತೆಗೆದು ನೋಡಿ, ಒಂದು ಶಾಸ್ತ್ರೀಯ ಸಂಗೀತದ ಒಂದು ಛಾಪ್ ಅದ್ರ ಮೇಲೆ ಇರುತ್ತೆ. ಅಂಥ ವೆಂಕಟೇಶ ನಮಗೆ ಹೇಳಿದ್ನಲ್ಲ ಅವಾಗಲೇ, ನಮ್ಮ ಆಸ್ಥಾನ ಸಂಗೀತ ನಿರ್ದೇಶಕ ಆಗಿಬಿಟ್ಟು ನಾವು ಯಾವುದೇ ಚಿತ್ರ ಮಾಡಿದ್ರು ವೆಂಕಟೇಶು ಅದೇ ಎಷ್ಟೋ ಸಲ ನನಗೂ ವೆಂಕಟೇಶ್ಗೂ ಜಗಳ ಯಾಕಾಗಿದೆ ಅಂದ್ರೆ, ರೀ ರೆಕಾರ್ಡಿಂಗ್ ಟೈಮ್ನಲ್ಲಿ ನಾವು 16 ಜನ, ನಾನು ಹೇಳ್ತಾ ಇದ್ದೆ 16 ಜನದ ಮೇಲೆ ನೀನು ಯೂಸ್ ಮಾಡ್ಬಿಡೋದು. ಅವಾಗೆಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸೇನೆ, 6 ಜನ ವೈಲಿನಿಸ್ಟ್ಗಳು, ತಂಬೂರಿ, ವೀಣೆ, ಶ್ರುತಿ, ಈ ಥರ ಏನೇನೋ ಎಲ್ಲ ಇಟ್ಕೊಂಡು 16 ಜನದ ಮೇಲೆ ಮಾಡಬೇಡಪ್ಪ, ನಾನು ದುಡ್ಡು ಕೊಡೋಕೆ ಇಷ್ಟ ಅಷ್ಟಾಗಲ್ಲ, ಇದಕ್ಕೆ 3,000 ರೂಪಾಯಿ ಆಗುತ್ತೆ ಒಂದು ಕಾಲ್ ಶೀಟ್ಗೆ, ಅದ್ರ ಮೇಲೆ ನಂಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾಗ ಅವನು ಹೇಳೋದು, ಅದೆಲ್ಲ ನನಗೆ ತಿಳಿಯೋದಮ್ಮ, ನಾನು ಇದಕ್ಕಿಷ್ಟು ಜನ ಬೇಕು, ಅದು ಇನ್ನೂ 2 ಬೇಕೇ ಬೇಕು, ಕೊಡಲೇಬೇಕು ನೀನು ಅಂತ. ಇದರಿಂದ ನನಗೆ ಒಂದು ಜಗಳ ಆಗೋದು, ಇಷ್ಟರಲ್ಲೇ ಮಾಡುವಂತ ನಾನು ಇಲ್ಲ ಆಗೋಲ್ಲ ಅಂತ ಅವನು. ಇದರಿಂದ ಜಗಳ ಆಡ್ಬಿಟ್ಟು ನಿನ್ನ ಮೇಲೆ ನಾನು ನಿನ್ನ ಪಿಕ್ಚರ್ ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಜಗಳ ಆಡ್ಕೊಂಡು ಹೊರಟೋಗೋದು. ಆಮೇಲೆ ನಾವು ಪಿಕ್ಚರ್ ರಿಲೀಸ್ ಆಗಿ ತಿರ್ಗಾ ಇನ್ನೊಂದು ಪಿಕ್ಚರ್ ಕೈ ತೆಗೆದವ್ರು ತಿರ್ಗಾ ಆಫೀಸಿಗೆ ಬಂದ್ಬಿಡೋದು. ಅವನೇ ಒಬ್ಬ ಸಂಗೀತ ನಿರ್ದೇಶಕ, ಕೆಲವೊಂದು ಸಂಗೀತ ನಿರ್ದೇಶಕರಲ್ಲಿ ಕಾರಿದ್ದು ವೆಂಕಟೇಶ್ ಒಬ್ಬ. ಸೀದಾ ಕಾರ್ ಹಾಕೊಂಡ್ಬಂದ್ಬಿಟ್ಟು, ಯಪ್ಪಮ್ಮ ಯಾವಾಗ ಶೂಟಿಂಗ್ ಇರುತ್ತೆ ತಮಿಳ್ನಲ್ಲಿ, ಯಾವಾಗ ಶೂಟಿಂಗು, ಯಾವಾಗ ಶೂಟಿಂಗ್ ಸರ್, ಯಾವಾಗ ಕೂತ್ಕೊಳ್ಳಿ ಮ್ಯೂಸಿಕ್ಗೆ ಅಂತ ಹೇಳ್ಬಿಟ್ಟು ಬಂದ್ಬಿಡೋದು ನಮ್ಮ ಹತ್ರಕ್ಕೆ. ಅವನು ಹೋಗುತ್ತೆ ಹೇಳ್ತಾನೆ ಇರಲಿಲ್ಲ, ನಮ್ಗೆ ಗೊತ್ತು, ಅವ್ನ ಸ್ವಭಾವ ಗೊತ್ತು. ಆ ಕ್ಷಣಿಕ ಅದು ಅವ್ನು ಕೋಪ ಮಾಡ್ಕೊಳ್ಳೋದು ಕ್ಷಣಿಕ, ಅದನ್ನ ಬಿಡೋದು ಕ್ಷಣಿಕ ಅಷ್ಟೇ. ಇಂಥ ಒಂದು ಅಂಥ ವ್ಯಕ್ತಿತ್ವ. ಆಮೇಲೆ ಎಲ್ಲರ ಜೊತೆ ಸ್ನೇಹಪರ ಜೀವಿ ಅಂತಂದ್ರೆ ಅವನು ನಿಜವಾಗ್ಲೂ ವೆಂಕಟೇಶ್. ಯಾವತ್ತಾದ್ರೂ ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮುಖ ಸಿಡಿಸ್ಕೊಳ್ಳೋದಾಗ್ಲಿ ಅಥವಾ ಅದಕ್ಕೆ ಬೇಜಾರು ಪಟ್ಕೊಳ್ಳೋದು, ನಲ್ಲ ಇಲ್ಲಿಯಾ ಬಿಡು, ಚೆನ್ನಾಗಿಲ್ವಾ ಬಿಡು, ಬೇರೆ ರಾಗ ಮಾಡ್ಕೊಡ್ತೀನಿ ಅಂತ ಹೇಳೋದು. ನಾವು ಸಾಮಾನ್ಯವಾಗಿ ಅಲ್ಲೆಲ್ಲ ಮಾತಾಡ್ತಾ ಇದ್ವಿ ತಮಿಳಲ್ಲಿ, ಯಾಕಂದ್ರೆ ಅವನು ತೆಲುಗು, ಅವರ ಮಾತೃಭಾಷೆ ತೆಲುಗು, ಬಟ್ ತಮಿಳಿನಲ್ಲಿ
ಮದ್ರಾಸಲ್ಲಿ ಇದ್ದೀನಿ, ತಮಿಳು ಎಲ್ಲ ತಮಿಳಿನಲ್ಲೇ ಮಾತಾಡ್ತಾ ಇದ್ವಿ ನಾವು. ಅದರಿಂದಾಗಿ ಎಲ್ಲಮ್ಮ ಬೇರೆ ಕೊಡ್ರೆ ಅಂತ ಹೇಳ್ಬಿಟ್ಟು ಬೇರೆ ರಾಗ ಕೊಡೋದು. ಅಂತಹ ಒಬ್ಬ ವೆಂಕಟೇಶ ನಿಜವಾಗಿಯೂ ಸಂಗೀತ ಸಾಮ್ರಾಜ್ಯದಲ್ಲಿ ಒಬ್ಬ ಧೀಮಂತ ವ್ಯಕ್ತಿ ಅಂತಂದ್ರೆ ಅದು ವೆಂಕಟೇಶ ಮಾತ್ರ. ಇಡೀ ಇದರಲ್ಲಿ ಸಾಥ್ ಕೊಟ್ಟಿದ್ದು ಅಂತಂದ್ರೆ ಅವನ ಕಷ್ಟ ದಿನಗಳಲ್ಲೂ ಅಷ್ಟೇ, ಇಷ್ಟವಾದ ದಿನಗಳಲ್ಲೂ ಅಷ್ಟೇ ಅವನಿಗೆ ಸಾಥ್ ಕೊಟ್ಟಿದ್ದು ಅಂದ್ರೆ ಇಳೆಯರಾಜ ಇಲ್ಲಿವರೆಗೆ ಅಂದ್ರೆ ಅವನ ಗುರುಸ್ಥಾನದಲ್ಲಿ ಕೂರಿಸಿ ಇವತ್ತಿಗೂ ಇಳೆಯರಾಜ ಮನಸ್ಸಿಂದ ವೆಂಕಟೇಶ ದೂರ ಆಗಿಲ್ಲ. ಅವನು ನಿಜವಾಗ್ಲೂ ಅವನು ಪ್ರತಿ ಹಾಡು ಮಾಡುವಾಗ್ಲೂ ವೆಂಕಟೇಶನ್ನ ನೆನೆಸ್ಕೊಂಡು ಹಾಡು ಮಾಡ್ತಾನಂತೆ. ಅದು ದಟ್ ಈಸ್ ಗುರುಭಕ್ತಿ ಅಂತಂದ್ರೆ ಹಾಗಿರ್ಬೇಕು. ಇವನು ಅಂತಹ ಗುರು ಆದ ವೈದ್ಯನಾಥನ್ ಅಷ್ಟೇ ಇವನು ಶಿಷ್ಯ. ಅವರು ವೈದ್ಯನಾಥನ್ ನಮ್ಮ ಸಿ ಅಶ್ವಥ್ ಅವ್ರ ಜೊತೆ ಸೇರ್ಕೊಂಡು ಅನೇಕ ಚಿತ್ರಗಳಿಗೆ, ಕನ್ನಡ ಚಿತ್ರಗಳಿಗೆ ಸಂಗೀತ ಕೊಡ್ತಾರೆ. ಹಾಗೆ ವೈದ್ಯನಾಥನ್ ಮತ್ತು ಇಳೆಯರಾಜ ಇಬ್ಬರೂ ವೆಂಕಟೇಶನಿಗೆ ಪಟ್ಟು ಶಿಷ್ಯರು.